ಸಾಹೇಬ್ರೆ, ಗಂಡ ಹೆಂಡತಿ ಠಾಣೆಗೆ ಬಂದಿದ್ದಾರೆ. ಅವ್ರು ನಿಮ್ನ ಭೇಟಿ ಆಗ್ಬೇಕಂತ. ಅದೇನಿದ್ಯೋ ಅವ್ರ ಕಡೆಯಿಂದ ಬರ್ಸ್ಕೊಂಡ್ಬಿಡು, ಉಳ್ದಿದ್ದೇನೆ ಆಮೇಲೆ ಮಾತಾಡ್ಬೋದು. ಸಾಹೇಬ್ರೆ, ನಾನು ಕೂಡ ಅದನ್ನೇ ಹೇಳ್ದೆ ಅವ್ರಿಗೆ, ಆದ್ರೆ ಅವ್ರು ಅದನ್ನ ಕೇಳೋದಿಕ್ ತಯಾರಿಲ್ಲ. ನಾವು ಸಾಹೇಬ್ರನ್ನ ಭೇಟಿ ಮಾಡ್ಲೇಬೇಕು ಅಂತಿದ್ದಾರೆ. ಇವತ್ತು ಭೈರವ ಬರ್ತಾನೋ ಇಲ್ವೋ? ಏನ್ರಿ ಇಷ್ಟೊಂದ್ ತಡ ಅವ್ನ್ ಯಾವತ್ತೂ ಮಾಡಿರ್ಲಿಲ್ಲ. ಇಷ್ಟೊತ್ತಿಗಾಗ್ಲೇ ಅವ್ನ್ ಮನೆಗ್ ವಾಪಸ್ ಬರ್ಬೇಕಿತ್ತು. ಹಾಗಾದ್ರೆ ಏನಾಯ್ತು? ಅಯ್ಯೋ, ನನಗೂ ಅದೇ ಗಾಬರಿ ಆಗ್ತಿರೋದು. ಅಯ್ಯೋ, ಯಾಕೆ ಇಷ್ಟೊತ್ತಾಯ್ತಪ್ಪ? ನಾವು ನಿಮ್ಗೋಸ್ಕರನೇ ಕಾಯ್ತಿದ್ವಿ. ಈಗ ಬಂದಿದ್ದೀನಲ್ವಾ? ಅಯ್ಯೋ, ದೊಡ್ಡವ್ರು ಹೇಳೋದನ್ನ ಕೇಳ್ಬೇಕು ಅಂತೀನಿ ನಾನು. ಅಲ್ಲ, ಈಗ ನಾನೇನ್ ಮಾಡ್ದೆ? ಏನ್ರಿ, ನಡ್ಕೊಂಡು ಬರ್ಬೇಕು ಹುಡ್ಗ. ಸ್ವಲ್ಪ ಜಾಸ್ತಿ ಸಮಯ ಹಿಡಿಯುತ್ತೆ, ಸುಸ್ತಾಗಿರ್ಬೋದು, ಅದಕ್ಕೆ ಸ್ವಲ್ಪ ಕೂತಿರ್ಬೋದು. ಅವ್ವ, ಗುರುಗಳು ಹೇಳಿದ್ರು ಶಾಲೆ ಬಿಟ್ಬಿಡು, ಶಾಲೆಗೆ ಬರ್ಬೇಡ ಅಂದ್ರು. ಏನು ಗುರುಗಳು ಹಾಗೆ ಹೇಳಿದ್ರ ನಿಂಗೆ? ನೀನು ಕಲಿಯೋದ್ರಲ್ಲಿ ಚುರುಕಾಗೆ ಇದ್ದೆ ಅಲ್ವಾ? ಹೌದು, ಆದ್ರೆ ನನ್ನ ಹತ್ರ ಪುಸ್ತಕಗಳು ಇಲ್ಲ. ಶಾಲೆಗೆ ಹೋಗೋದಕ್ಕೆ ತಡ ಆಗುತ್ತೆ. ನಾನು ಅದನ್ನೇ ಹೇಳ್ತಿದ್ದೀನಿ, ಶಾಲೆನ ಬಿಟ್ಬಿಡು ಅಂತ. ಮತ್ತೆ ಈ ಗುರಿಗಳು ಅದನ್ನೇ ಹೇಳ್ತಿದ್ದಾರೆ ಅಲ್ವಾ? ಏನ್ ಬೇಕಾದ್ರೂ ಆಗ್ಲಿ, ಶಾಲೆ ಬಿಡಲ್ಲ ನಾನು. ಹಾಗೇನಾದ್ರೂ ಮಾಡಿದ್ರೆ ಶಾಲೆ ಎಲ್ಲ ತಪ್ಪು ಹೋಗುತ್ತೆ. ನನ್ನ ಹತ್ರ ಹಣ ಇಲ್ಲ, ಅದಕ್ಕೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಅಲ್ವಾ. ಹಣ ಬೇಡ ನಂಗೆ, ನಾನು ಶಾಲೆಗೆ ಹೋಗ್ತೀನಿ. ಅಯ್ಯೋ, ನೀನ್ ಹೋಗೋದ್ ಯಾವಾಗ, ಬರೋದ್ ಯಾವಾಗ, ಮನೆ ಕೆಲಸ ಮಾಡೋದ್ ಯಾವಾಗ? ಯಾಕೆ ಅವ್ನ್ ಹಿಂದ್ ಬಿದ್ದಿದ್ದೀರಾ? 2 ತುತ್ತು ಊಟನಾರು ಮಾಡಕ್ ಬಿಡಿ. ಅಪ್ಪ, ನಾನೀಗ ಊಟ ಮಾಡಿ ಕೆಲಸನ ಶುರು ಮಾಡ್ತೀನಿ. ಅವ್ವ, ಒಂದು ವಿಷಯ ಹೇಳಬೇಕಿತ್ತು. ದಾರಿಯಲ್ಲಿ ಬರುವಾಗ ಒಬ್ಬ ವ್ಯಕ್ತಿ ಸಿಕ್ಕಿದ್ರು. ಬಾಳು ಮಾಮ ಅಂತ ಇದ್ದಾರೆ ಯಾರೊಬ್ರು. ಅಯ್ಯೋ, ಏನ್ ಹೇಳ್ತಿದ್ಯಾ? ಹೌದು, ನಾನು ದಾರಿಯಲ್ಲಿ ಅಳ್ತಾ ಬರ್ತಿದ್ದೆ. ಆಗ ಅವ್ರು ನನ್ನ ಹತ್ರ ಕೇಳಿದ್ರು, ಏನಾಯ್ತು, ಯಾಕೆ ಅಳ್ತಿದೀಯ ಅಂತ. ಆಮೇಲೆ ನಾನು ಅವ್ರಿಗೆ ಹೇಳ್ದೆ, ಗುರುಗಳು ನಂಗೆ ಶಾಲೆ ಬಿಟ್ಬಿಡು ಅಂತ. ಆಗ ಅವ್ರು ಹೇಳಿದ್ರು, ನಿಂಗೆ ಏನಾದ್ರೂ ಹಣ ಬೇಕಿದ್ರೆ ಹೇಳು, ನಾನು ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ನಾನು ಹಣ ಬೇಡ ಅಂದೆ. ಒಳ್ಳೆ ಕೆಲಸ ಮಾಡ್ದ್ಯಪ್ಪ. ನಾವು ಯಾರಿಂದನೂ ಯಾವತ್ತೂ ದುಡ್ಡು ತಗೊಂಡಿಲ್ಲ. ನಾವು ಹೇಗ್ ಹೇಳ್ಕೊಟ್ಟಿದೀವೋ ನೀನು ಹಾಗೆ ಬೆಳೆದಿದ್ಯಾ ನೋಡು. ಅವ್ವ, ನಾಳೆ ಬೆಳಿಗ್ಗೆ ಅವ್ರು ಮತ್ತೆ ಬರೋದಕ್ಕೆ ಹೇಳಿದ್ದಾರೆ. ಹಾಗಾದ್ರೆ ನಾವು ಅವ್ರ ಭೇಟಿ ಮಾಡಕ್ ಹೋಗೋಣ. ಹ್ಞೂ, ಸರಿ. ಅದನ್ ಕೊಡು, ನೀನ್ ಇಲ್ಲಿ ಕೂತ್ಕೋ, ನಾನು ನಿನಗೆ ಊಟಕ್ಕೆ ಬಡಿಸ್ತೀನಿ. ರೀ, ಎಷ್ಟೊಂದು ಹಣ ಸಿಕ್ಕಿದೆ ನಮ್ಗೆ. ಇಷ್ಟ ಹಣ ನಮ್ಗೆ ಯಾವತ್ತಾದ್ರೂ ಇತ್ತಾ? ನಿಜ ಹೇಳ, ಜೀವನದಲ್ಲಿ ನಾನು ಮೊದಲನೇ ಸರಿ ಇಷ್ಟೊಂದು ಹಣ ನೋಡಿರೋದು. ವ್ಯವಹಾರ ಆಯ್ತು, ಆದ್ರೆ ಯಾವುದೇ ತೊಂದರೆ ಬರ್ಲಿಲ್ಲ ನೋಡು. ನಾನ್ ಪದೇ ಪದೇ ಯೋಚನೆ ಮಾಡ್ತಾ ಇದ್ದೀನಿ, ಆ ತಾಲೂಕ್ ಶೇಟ್ಜಿ ನನ್ನನ್ನೇ ಯಾಕಾರ್ದು ಹೇಳಿರ್ಬೋದು ಅಂತ. ನನಗೆ ಯಾಕೆ ಕೆಲಸ ಕೊಟ್ಟಿರ್ಬೋದು, ಇಲ್ಲೇನ್ ಜನರಿಗೆ ಕೊರತೆ ಇದ್ಯಾ? ಆದ್ರೆ ಮಾತುಕತೆ ಮಾಡಿದ ಪ್ರಕಾರ ಎಲ್ಲ ಹಣನೂ ಕೊಟ್ರು ಅವ್ರು ನಮ್ಗೆ. ಇನ್ನ ಇಲ್ಲಿರೋದ್ ಬೇಡ, ಈಗ ನಮ್ಮ ಮನೆ ಕಟ್ಟೋದಕ್ಕೆ ಶುರು ಮಾಡೋಣ. ನಾನೊಂದ್ ವಿಷಯ ಹೇಳಲಾ? ನಮ್ಗೆ ಈ ದುಡ್ಡಿಗೆ ಯಾರಿಂದ ಸಿಕ್ತು ಹೇಳಿ? ಮಾಮ ಅವ್ರ ಕೃಪೆಯಿಂದ ಸಿಕ್ಕಿದೆ. ಹಾಗಾದ್ರೆ ಮೊದ್ಲು ಮಾಮಂಗ್ ಹೋಗಿ ಹೇಳೋಣ. ಅವ್ರಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಬರೋಣ. ಮತ್ತವ್ರಿಗೆ ಹೇಳೋಣ, ಅವ್ರ ಕೃಪಾಶೀರ್ವಾದದಿಂದ ನಮ್ಗೆ ಮತ್ತೊಮ್ಮೆ ಎಲ್ಲ ಒಳ್ಳೇದಾಗಿದೆ ಅಂತ. ಮತ್ತೆ ಮುಂದೆ ಏನ್ ಮಾಡೋದು ಅಂತನೂ ಕೇಳೋಣ. ಅವರೇ ಹೇಳ್ತಾರೆ. ಈ ಹಣದಿಂದ ಮನೆ ಕಟ್ಟೋದು ಅಥವಾ ಬೇರೆ ಏನ್ ಮಾಡ್ಬೇಕು ಅಂತ. ಇಲ್ಲ ಅಂದ್ರೆ ಮಾಮ ಕೇಳ್ಬೋದು ನಮ್ಗೆ, ಮನೆ ಕಟ್ಟಕ್ಕೆ ಯಾರು ಹೇಳಿದ್ರು ನಿನಗೆ ಅಂತ. ಈ ಹಣದಿಂದ ಬೇರೆ ಏನಾದ್ರೂ ಮಾಡೋಕ್ಕೂ ಹೇಳ್ಬೋದಲ್ವಾ? ಸರಿ, ಹಾಗಾದ್ರೆ ಹಾಗೆ ಮಾಡೋಣ. ನಾವು ಮಾಮ ಅವ್ರ ಹತ್ರ ಹೋಗ್ ಬರೋಣ. ಈಗ್ಲೇ ಹೊರಟ್ಬಿಡೋಣ. ನನಗೂ ಹಾಗೆ ಅನ್ನಿಸ್ತಾ ಇದೆ, ಮಾಮ ಅವ್ರ ಚರಣಕ್ಕೆ ಇದರಲ್ಲಿ ಸ್ವಲ್ಪ ಹಣ ಇಡೋಣ ಅಂತ. ಹೌದು, ಈ ಹಣದ ಮೇಲೆ ಮಾಮಂದೆ ಮೊದಲನೇ ಅಧಿಕಾರ ಇರೋದು. ಹೊರಡೋ ತಯಾರಿ ಮಾಡು. ಸರಿ ಸರಿ.
ನಾನು ನನ್ನ ಕೈಯಿಂದ ಏನು ಕೊಡಲ್ಲ ಕಣಪ್ಪ. ನಾನು ನಿಮ್ಮದನ್ನೇ ನಿಮಗೆ ಕೊಡ್ತಾ ಇರ್ತೀನಿ. ನಿಮ್ಮದನ್ನ ನಿಮಗೆ ಯಾಕೆ ಕೊಡ್ತೀನಿ? ಅದು ನೀವು ಗಳಿಸಿರೋದು. ಹೇ ಬಾಪು, ಎಷ್ಟು ಸಾರಿ ಹೇಳಬೇಕು ನಿನ್ಗೆ? ಹೀಗೆ ದಾರಿಲಿ ವಸ್ತುಗಳು ಬಿದ್ದಿದ್ದು ಕಾಣಲ್ವಾ ನಿನಗೆ? ಅದನ್ನು ಸ್ವಲ್ಪ ಎತ್ತಿಡು ನೋಡೋಣ. ಯಾರು ದೊಡ್ಡದಾಗಿ ಹೆಸರಿಟ್ಟಿದಾರೋ ನಿನಗೆ ಆ ದೇವ್ರಿಗೆ ಗೊತ್ತು. ಕಲ್ಲು ಅಂತ ಹೆಸರಿಡ್ಬೇಕಾಗಿತ್ತು ನಿಂಗೆ, ಕಲ್ಲು ಅಂತ. ಓ ವಾ ದಾಜಿ, ಇಬ್ರು ಜೊತೆಯಾಗಿ ಬಂದಿದ್ದೀರಾ? ಹಾ, ಆಯ್ತಾ ಎಲ್ಲ ಕೆಲ್ಸಗಳು? ಮಾಮ, ನಾವೇನು ಕೇಳ್ದಲೇ ನೀವು ನಮ್ಗೆಲ್ಲ ಕೊಟ್ಟಿದ್ದೀರಾ. ಆಯ್ತೇನಪ್ಪ ಎಲ್ಲಾನು? ಹಾ, ಮಾಮ, ನಾನ್ ತಪ್ಪು ಮಾಡಿದ್ದೆ, ನಿಮ್ಮೇಲೆ ಕೋಪ ಮಾಡ್ಕೊಂಡಿದ್ದೆ. ಆದ್ರೆ ನೀವು ಜಾಗ ಕೊಟ್ರಿ, ಹಣ ಕೊಟ್ರಿ. ಅಯ್ಯೋ ಮಾರಾಯ, ನಾನು ಯಾರು ಕೊಡೋದಕ್ಕೆ? ಹಾ, ಗುರುವಿನ ಕೃಪೆ ಆಯ್ತು ಅಂದ್ರೆ ಎಲ್ಲ ಆಸೆಗಳು ಈಡೇರುತ್ತೆ ನೋಡು. ಮಾಮ, ನೀವು ಚಮತ್ಕಾರ ಮಾಡಿದ್ರಿಂದ ನಮ್ಮ ಮನೆಗೆ ಹಣ ಬಂದಿದೆ. ಅದಕ್ಕೆ ಇದನ್ನ ನಿಮ್ ಚರಣಕ್ಕೆ ಅರ್ಪಿಸೋಣ ಅಂತ ಬಂದ್ವಿ. ಹೇ ಮಗಳೇ, ಇದೇನು ಮಾಡ್ತಾ ಇದ್ದೀಯ ನೀನು? ಇದನ್ನ ನನಗೆ ಏನಕ್ಕೆ ಅಂತ ಕೊಡ್ತಾ ಇದ್ದೀಯ? ಇದು ನಿಮ್ದು, ನನಗ್ ಕೊಡೋದ್ರಿಂದ ಏನು ಪ್ರಯೋಜನ? ಹೇ ದಾಜಿ, ಇದನ್ನ ಎತ್ಕೊಂಬದ್ಲು. ಮಾಮ, ಎಷ್ಟು ಹಣ ಬಂದಿತ್ತೋ ಅದರಲ್ಲಿ ಈ ಹಣನ ನಿಮ್ ಚರಣಕ್ಕೆ ಅರ್ಪಿಸೋಣ ಅಂತ ಬಂದಿದೀವಿ. ಮತ್ತೆ ಇನ್ನೊಂದು ಕೇಳೋಣ ಅಂತ ಬಂದ್ವಿ. ಈಗ ನಾವು ಮನೆ ಕಟ್ಟೋದಕ್ಕೆ ಶುರು ಮಾಡ್ಬೋದಾ ಅಂತ. ದಾಜಿ, ಅಯ್ಯೋ ಮಾರಾಯ, ಇಷ್ಟು ದಿನ ಎಷ್ಟು ಕಷ್ಟದ ದಿನಗಳನ್ನ ಕಳೆದಿದೀಯ. ಯಾರ್ಯಾರ್ದೋ ಮನೆಯಲ್ಲಿ ಗುಡಿಸಲಿನಲ್ಲಿ ದಿನ ಕಳೆದಿದೀಯ ಅಲ್ವಾ? ಹ, ಈಗ ಸ್ವಲ್ಪ ಒಳ್ಳೆ ದಿನ ಬಂದಿದೆ ಅಂದ್ಮೇಲೆ ಆಸೆಗಳನ್ನ ಈಡೇರಿಸ್ಕೊಳ್ಳಿ. ಒಳ್ಳೆ ಮನೆ ಕಟ್ಟೋದಕ್ಕೆ ಶುರು ಮಾಡಿ, ನಂತರ ಜೀವನದಲ್ಲಿ ಆರಾಮಾಗಿರಿ. ಮಾಮ, ಈಗ ನೀವ್ ಹೇಳಿದಿರಲ್ವಾ, ಇನ್ನು ನಾವು ಮನೆ ಕಟ್ಟಕ್ ಶುರು ಮಾಡ್ತೀವಿ. ಹೌದು, ಆಗ್ಲಿ ನಿಮ್ಮ ಮನಸ್ಸಿನ ಆಸೆ ಪ್ರಕಾರ. ಹಾ, ಆದ್ರೆ ಒಂದು ವಿಷಯ ಗಮನದಲ್ಲಿಟ್ಕೋ, ಆಯ್ತಾ? ನಡೆದು ಬಂದ ಹಾದಿಯನ್ನು ಯಾವತ್ತೂ ಮರಿಬಾರ್ದು. ಯಾಕಂದ್ರೆ ನಾವ್ ಎಲ್ಲಿಂದ ಎಲ್ಲಿಗೆ ಬಂದಿದೀವಿ ಅನ್ನೋದು ಯಾವತ್ತೂ ನಿಮ್ಮ ತಲೆಯಲ್ಲಿ ಇರ್ಲಿ. ಎಲ್ಲವೂ ಈಶ್ವರನ ಕೃಪೆ ಅನ್ನೋದು ನಿಮ್ಮ ನೆನಪಲ್ಲಿದ್ರೆ ಸಾಕು. ಅದೇನು ಅಂದ್ರೆ, ಇದನ್ನ ನಾನು ಮಾಡಿದ್ದೀನಿ, ಅದನ್ನ ನಾನು ಮಾಡಿದ್ದೀನಿ ಅಂತ ತನ್ನತನ ಯಾವಾಗ ಮಧ್ಯೆ ಬರುತ್ತಲ್ವಾ, ಆಗದು ದೇವ್ರಿಗೆ ಇಷ್ಟ ಆಗಲ್ಲ. ಏನೆಲ್ಲ ಗಳಿಸಿದೀವೋ, ಏನೆಲ್ಲ ಸಿಕ್ಕಿದೆಯೋ, ಅದೆಲ್ಲನೂ ಅವನ ಕೃಪೆ ಅಂತ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೇಕು. ಹಾ ಮಾಮ, ಈ ದಿನಗಳನ್ನ ನಾವ್ ಯಾವತ್ತೂ ಮರೆಯೋದಿಲ್ಲ ಮಾಮ. ಆಯ್ತಲ್ವಾ ಈಗ ಎಲ್ಲಾನು ನೀವ್ ಅಂದ್ಕೊಂಡ ಹಾಗೆ? ಆಶೀರ್ವಾದ ಇದೆ. ಮಾಮ, ಹೊಸ ಮನೆ ಕಟ್ಟಾದ್ಮೇಲೆ ನೀವ್ ಅಲ್ಲಿಗೆ ಬರ್ಬೇಕು, ಆಯ್ತಾ? ಅಯ್ಯೋ ಮಾರಾಯ ದಾಜಿ, ಆಗಿನ ವಿಚಾರ ಈಗ್ಲೇ ಹೇಗೆ ಹೇಳಿ ನಿನಗೆ? ಆ ಸಮಯದಲ್ಲಿ ಈ ಮಾವ ಎಲ್ಲಿರ್ತಾನೆ ಅಂತ ಹೇಳೋಕ್ಕಾಗತ್ತಾ? ಆಗಿನ ವಿಚಾರ ಆಗ್ಲೇ ನೋಡೋಣ. ಅಯ್ಯೋ ದಾಜಿ, ಇಲ್ಲೋಡು, ಈಗ ಬೇಸಿಗೆ ಕಾಲ ನಡೀತಾ ಇದೆ, ಸದ್ಯದಲ್ಲೇ ಮಳೆಗಾಲ ಬರುತ್ತೆ. ಆಗ ನಾನು ನನ್ನ ಕುರಿಗಳನ್ನ ಎಲ್ಲಾದ್ರೂ ಕೊಟ್ಟಿಗೆಗೆ ತಗೊಂಡು ಹೋಗ್ಬೇಕಾಗುತ್ತೆ ಅಲ್ವಾ? ಮಾಮ, ನಿಮ್ ಜಾಗ ಎಲ್ ಬೇಕಾದ್ರೂ ಇರ್ಲಿ ಮಾಮ, ನಾವ್ ನಿಮ್ಮನ್ ಹುಡ್ಕೊಂಡ್ ಬಂದೇ ಬರ್ತೀವಿ, ಹಾಗೆ ನಿಮ್ಮನ್ ಕರ್ಕೊಂಡು ಹೋಗ್ತೀವಿ. ಸರಿ ಕಣಪ್ಪ, ನಿನ್ನ ಇಚ್ಛೆಯ ಪ್ರಕಾರನೇ ಆಗ್ಲಿ. ಆದ್ರೆ ಒಂದು ವಿಚಾರ ಗಮನದಲ್ಲಿಟ್ಕೊಳ್ಳಿ, ಕಷ್ಟ ಪಡೋದ್ರಲ್ಲಿ ಮಾತ್ರ ಕಡಿಮೆ ಮಾಡಬೇಡಿ. ನಿಯತ್ತಿನಿಂದ ಒಳ್ಳೆಯ ರೀತಿಯಿಂದ ಬದುಕಿ. ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ. ನನ್ನ ಆಶೀರ್ವಾದ ಯಾವತ್ತೂ ಇರುತ್ತೆ.
ಸಾಹೇಬ್ರೆ, ಗಂಡ ಹೆಂಡತಿ ಠಾಣೆಗೆ ಬಂದಿದ್ದಾರೆ. ಅವ್ರು ನಿಮ್ನ ಭೇಟಿ ಆಗ್ಬೇಕಂತೆ. ಅದೇನಿದ್ಯೋ ಅವ್ರ ಕಡೆಯಿಂದ ಬರ್ಸ್ಕೊಂಡ್ಬಿಡು. ಉಳ್ದಿದ್ದೇನೆ ಆಮೇಲೆ ಮಾತಾಡ್ಬೋದು. ಸಾಹೇಬ್ರೆ, ನಾನು ಕೂಡ ಅದನ್ನೇ ಹೇಳ್ದೆ ಅವ್ರಿಗೆ. ಆದ್ರೆ ಅವ್ರು ಅದನ್ನ ಕೇಳೋದಿಕ್ ತಯಾರಿಲ್ಲ. ನಾವು ಸಾಹೇಬ್ರನ್ನ ಭೇಟಿ ಮಾಡ್ಲೇಬೇಕು ಅಂತಿದ್ದಾರೆ. ಸರಿ, ಅವ್ರನ್ನ ಒಳಗಡೆ ಕರಿ. ಸರಿ ಸಾಹೇಬ್ರೆ. ನಡೀರಿ, ಸಾಹೇಬ್ರು ಕರಿತೀಯಾರ ನಿಮ್ನ. ಸಾಹೇಬ್ರೆ, ಸಾಹೇಬ್ರೆ. ಸಾಹೇಬ್ರೆ ಸಾಹೇಬ್ರೆ ಅಯ್ಯೋ ಅಯ್ಯೋ ಸಾಹೇಬ್ರೆ, ಸಾಹೇಬ್ರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಮಗ್ ನ್ಯಾಯ ಕೊಡ್ಸಿ ಸಾಹೇಬ್ರೆ, ನಮಗ್ ಸಹಾಯ ಮಾಡಿ ಸಾಹೇಬ್ರೆ. ಇಲ್ಲಿ ನೋಡಿ, ನೀವು ಮೊದಲು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅಯ್ಯೋ, ಅದ್ ಹೇಗ್ ಸಮಾಧಾನ ಮಾಡ್ಕೊಳಕ್ಕಾಗುತ್ತೆ? ಹೊಟ್ಟೆ ಉರಿತಾ ಇದೆ ನಮ್ಗೆ. ಅಷ್ಟೊಂದ್ ಕಷ್ಟಪಟ್ಟು ಎಲ್ಲ ಮಾಡಿದ್ವಿ, ಆದ್ರೆ ಈಗ ತುಂಬಾ ದೊಡ್ಡ ಅನಾಹುತ ಆಗೋಗಿದೆ. ಈಗ ಹೇಗ್ ಅನಿಸ್ತಾ ಇದೆ ಅಂದ್ರೆ ನಮಗ್ ಯಾರು ಆಸರೆ ಇಲ್ವೇನೋ ಅಂತ. ಹೀಗಾದ್ರೆ ನಾವ್ ಜೀವನ ಹೇಗ್ ಮಾಡೋದು ಸಾಹೇಬ್ರೆ? ಸಾಹೇಬ್ರೆ ಏನಾದ್ರೂ ಮಾಡಿ, ಆದ್ರೆ ನಮ್ ನಷ್ಟಕ್ಕೆ ಪರಿಹಾರ ಸಿಗೋ ಹಾಗೆ ಏನಾದ್ರೂ ಮಾಡಿ ಸಾಹೇಬ್ರೆ, ಏನಾದ್ರೂ ಮಾಡಿ. ಸಾಹೇಬ್ರು ಏನ್ ಹೇಳ್ತೀಯಾರ ಕೇಳಿಸ್ಕೊಳ್ಳಿ, ಅಥವಾ ನೀವೇ ಮಾತಾಡ್ತಿರ್ತೀರಾ? ಹಾಗಲ್ಲ ಸ್ವಾಮಿ, ಆದ್ರೆ ಕಣ್ಮುಂದೆ ಅದೇ ಚಿತ್ರ ಪದೇ ಪದೇ ಬರ್ತಾ ಇದೆ. ಇಲ್ಲಿ ನೋಡಿ, ನಿಮ್ ನಿಜವಾದ ದೂರು ಏನು ಅಂತ ನಂಗೆ ಸ್ಪಷ್ಟವಾಗಿ ಹೇಳಿ. ಸಾಹೇಬ್ರೆ, ನಮಗ್ ದೊಡ್ಡ ನಷ್ಟ ಆಗಿದೆ. ಏನ್ ನಷ್ಟ? ಸಾಹೇಬ್ರೆ, ಆ ಕುರಿಗಳು ನಮ್ ಬೆಳೆಗಳನ್ನ ತಿಂದು ಹಾಕಿವೆ. ಎಷ್ಟ್ ತಿಂದಿದೆ? ತುಂಬಾ ತಿಂದಿದಾವೆ ಸಾಹೇಬ್ರೆ. ಒಂದ್ ಹೊರೆ ಅಂತೂ ಇರುತ್ತೆ ನೋಡಿ. ಎಷ್ಟು ಹೊಲ ಇದೆ ನಿಮಗೆ? 2 ಎಕರೆ ಇದೆ ಸಾಹೇಬ್ರೆ, 2 ಎಕರೆ ಇದೆ. ನಿಮ್ ಹೊಲದಲ್ಲಿ ನೀವು ಯಾವ್ಯಾವ ಬೆಳೆ ಬೆಳಿತೀರಾ? ಜೋಳದ ಬೆಳೆ ಇದೆ. ಅಯ್ಯೋ, ನಿಮ್ ದೂರ ಅಸಲಿಗೆ ಯಾರು ವಿರುದ್ಧ ಇದೆ ಅಂತ ಸ್ವಲ್ಪ ಸ್ಪಷ್ಟವಾಗಿ ಹೇಳ್ತೀರಾ? ಬಾಳು ಮಾಮನ್ ವಿರುದ್ಧವಾಗಿದೆ. ಯಾರು? ಬಾಳು ಮಾಮ? ಹೌದು ಸಾಹೇಬ್ರೆ, ಅವರು ತಮ್ಮ ಕುರಿಗಳನ್ನ ನಮ್ಮ ಹೊಲದಲ್ಲಿ ಮೇಯಿಸಿದ್ದಾರೆ. ಎಲ್ಲಾನು ತಿನ್ಬಿಟ್ಟಿದಾವೆ ಆ ಕುರಿಗಳು. ಅಯ್ಯೋ, ನೀವ್ ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಕಲ್ಪನೆ ಇದೆಯಾ? ಬಾಳು ಮಾಮ ದೇವ್ರು, ಅವ್ರ ದೇವ್ರು. ಇನ್ನೊಂದ್ ಸಾರಿ ಸರಿಯಾಗಿ ಯೋಚನೆ ಮಾಡಿ. ಅಯ್ಯೋ ಇಲ್ಲ, ನಾವು ನಿಜಾನೇ ಹೇಳ್ತಾ ಇದ್ದೀವಿ. ಮೋರೆ, ಹಾ ಸಾಹೇಬ್ರೆ. ಇವ್ರದ್ದು ಅದೇನು ಅಂತ ಬರ್ಸ್ಕೊ. ಇನ್ನೂ ಏನಾದ್ರೂ ದೂರ ಇದೆ ನಿಮ್ದು? ಸಾಹೇಬ್ರೆ, ಆ ಬಾಳು ಮಾಮ ನಮ್ಮ ಮನೆಗೆ ಬೆಂಕಿ ಹಾಕಿದ್ದಾರೆ. ಏನೋ? ಹೌದು. ಬಾಳೆ ಮಾಮ ಖುದ್ದಾಗ್ ಬಂದಿದ್ರ ಮನೆಗೆ ಬೆಂಕಿ ಹಚ್ಚೋದಿಕ್ಕೆ? ಇಲ್ಲ ಸಾಹೇಬ್ರೆ. ಹಾಗಾದ್ರೆ ಏನ್ ಸಾಕ್ಷಿ ಇದೆ? ಸಾಕ್ಷಿ ಏನಕ್ಕೆ ಸಾಹೇಬ್ರೆ? ಅಯ್ಯೋ, ಅವ್ರ ತಂತ್ರ ಮಾಡ್ತಾರೆ. ಈಗ್ಲೂ ಅವ್ರ ತಂತ್ರನೇ ಮಾಡಿದ್ದಾರೆ ನೋಡಿ, ಅವ್ರ ಜಾಗದಲ್ಲಿ ಕೂತ್ಕೊಂಡು. ಇಲ್ಲಿ ನೋಡಿ, ಇಂತಹ ವಿಚಾರಗಳನ್ನ ಸಾಕ್ಷಿ ಅಂತ ಪರಿಗಣಿಸಕ್ ಆಗೋದಿಲ್ಲ. ನೀವೊಂದ್ ಕೆಲಸ ಮಾಡಿ, ನೀವೀಗ ಏನೆಲ್ಲ ಹೇಳಿದಿರೋ ಅದನ್ನ ಮೋರೆ ಹತ್ರ ಹೋಗಿ ಹೇಳಿ. ಅವ್ರು ಅದನ್ನ ಬರ್ಕೋತಾರೆ. ಅಷ್ಟೇ ಅಲ್ಲ ಸಾಹೇಬ್ರೆ, ನಮಗ್ ನಮ್ಮ ಎಲ್ಲ ನಷ್ಟಗಳಿಗೆ ಪರಿಹಾರ ಕೂಡ ಸಿಗ್ಬೇಕು. ಇಲ್ಲಿ ನೋಡಿ, ನಿಮ್ ಹೊಲಕ್ಕೆ ಬಂದು ಬೆಳೆ ಸಮೀಕ್ಷೆ ಮಾಡ್ತೀವಿ. ಅದೇನ್ ನಷ್ಟ ಆಗಿದೆಯೋ ಅದ್ರ ಪಂಚನಾಮೆ ಆಗುತ್ತೆ, ವಿಚಾರಣೆ ಆಗುತ್ತೆ. ಬಾಳಮಮ್ಮ ಅವರನ್ನ ಕೂಡ ವಿಚಾರಣೆ ಮಾಡ್ತೀವಿ. ಆಗ ನಿಮ್ಮನ್ನು ಕೂಡ ಇಲ್ಲಿ ಕರೆಸಲಾಗುತ್ತೆ. ಆಗ ಅದೇನಾಗಿದೆಯೋ ಅದು ಸ್ಪಷ್ಟವಾಗಿ ತಿಳಿಯುತ್ತೆ. ಆದ್ರೆ ಸಾಹೇಬ್ರೆ, ಅವರು ಏನಾದ್ರೂ ಆಗಿಲ್ಲ ಅಂತ ಹೇಳಿದ್ರೆ? ಇಲ್ಲಿ ನೋಡು, ಹಾಗೆಲ್ಲ ಏನೂ ಆಗಲ್ಲ. ಎಲ್ಲ ವಿಷಯಗಳ ವಿಚಾರಣೆ ಆದ ನಂತರ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಸ್ಪಷ್ಟವಾಗಿ ತಿಳಿಯುತ್ತೆ. ಆದ್ರೆ ಒಂದ್ ವಿಷಯ ಗಮನದಲ್ಲಿಟ್ಕೊಳ್ಳಿ, ನೀವೇನ್ ಆರೋಪ ಮಾಡಿದಿರೋ ಒಂದ್ ವೇಳೆ ಅದೇನಾದ್ರೂ ಸುಳ್ಳಾಯ್ತು ಅಂದ್ರೆ ಮುಂದೆ ಆಗೋ ಪರಿಣಾಮಗಳನ್ನ ಎದುರಿಸೋಕ್ ತಯಾರಿ. ಮೊರೆ, ಬರ್ಸ್ಕೋ ಇವರಿಂದ. ನಡೀರಿ.